ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ.
ಮುಗ್ತಾ ಇದೆ. ಕಳೆದ 20 ವರ್ಷಗಳ ಹಿಂದೆ ನಮ್ಮ ಶಾಲೆಗೆ ಜಾಯ್ನ್ ಆಗಿ ಇಲ್ಲಿವರೆಗೂ ತಮ್ಮ ಅವಿರತ ಸೇವೆಯನ್ನ ಕೊಡ್ತಾ ಶಾಲೆಯ ಬೆಳವಣಿಗೆಯಲ್ಲಿ ತಮ್ಮ ಪಾತ್ರವನ್ನು ಕೂಡ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಕನ್ನಡ ಪ್ರಾಧ್ಯಾಪಕರ ಕನ್ನಡ ಶಿಕ್ಷಕರಾದ ಶ್ರೀ ನೀಲಕಂಠ ಅರವಣಸಿ ಸರ್ ಅವರು 20 ವರ್ಷಗಳ ಸೇವೆಯನ್ನು ಪೂರೈಸಿದ್ದಾರೆ. ಅವರಿಗೆ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಬಂದು ಸನ್ಮಾನ ಬಳಸಿ ಇಲ್ಲಿ ನಮ್ಮಲ್ಲಿ 20 ವರ್ಷ ಸೇವೆ ಸಲ್ಲಿಸತಕ್ಕಂಥ ಶ್ರೀಮತಿ ಉಷಾಗನಾಥಿ ಅವರು ಕೂಡ ವೇದಿಕೆಗೆ ಬರಬೇಕು. 10 ವರ್ಷ ಮುಂದೋಗ್ಬಿಟ್ಟಿದೆ. ಆಗಿದ್ದಾಗ್ಯೂ ಕೂಡ ಒಂದು ಮಾನವೀಯ ಆಧಾರದ ಮೇಲೆ ಅವರಿಗೆ ಆಧಾರ ಇಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರ ಸರ್ವಿಸ್ ಅನ್ನು ಕಂಟಿನ್ಯೂ ಮಾಡ್ತಾ ಇದೀವಿ. ಒಂದು ಖುಷಿ ವಿಷಯ ಹೇಳೋಕೆ ಇಷ್ಟಪಡ್ತಾ ಇದೀವಿ. ಇನ್ನು ಎರಡು ತಿಂಗಳಲ್ಲಿ ಅವ್ರ ಮಗ ಕೊಟ್ರೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಕಾಮರ್ಸ್ ಶಿಕ್ಷಕನಾಗಿ ಲೆಕ್ಚರರಾಗಿ ಅಪಾಯಿಂಟ್ ಆಗ್ತಾ ಇದ್ದಾರೆ. ಅಲ್ಲಿವರೆಗೂ ನಮ್ಮ ಶಾಲೆಯಲ್ಲಿ ಸರ್ವಿಸ್ ಕೊಡಬೇಕು, ಮುಂದೆ ಮಗ ನೋಡ್ಕೊಳ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಂದರ್ಭದಲ್ಲಿ 20 ವರ್ಷ ಸರ್ವಿಸ್ 22 ವರ್ಷ ಮೇಲೆ ಮುಗಿದು ಶಾಲೆ ಪ್ರಾರಂಭದಾಗಿಂದ ಇದ್ದಾನೆ. ಅವನು ಕೂಡ ಈಗ ಸನ್ಮಾನ ಮಾಡ್ತಾ ಇದ್ದೀವಿ. ಚಂದಪ್ಪ ವೇದಿಕೆಗೆ ಬರಬೇಕು. ಇನ್ನು ಈ ವರ್ಷ ನಮ್ಮ ಶಾಲೆಯಿಂದ ಅವರು ಬಿಟ್ಟು ಹೋಗ್ತಾ ಇದ್ದಾರೆ. ಸೋಷಿಯಲ್ ಟೀಚರ್ ಆಗಿ ಅತ್ಯುತ್ತಮವಾಗಿ ಮಕ್ಕಳನ್ನ ಬೆಳೆಸೋದ್ರಲ್ಲಿ ತಮ್ಮ ಪಾತ್ರವನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಕವಿತಾ ಇವರನ್ನ ಆಡಳಿತ ಮಂಡಳಿಯ ಪರವಾಗಿ ಒಂದು ರೀತಿ ಸೆಂಡ್ ಆಫ್ ಅಂತ ಹೇಳ್ಬೋದು, ಸೆಂಡ್ ಆಫ್ ಮಾಡ್ತಾ ಇದೀವಿ. ದಯವಿಟ್ಟು ಹೋಗ್ತಾ ಇದ್ದೀರೋ ಅಂತ ಫೀಲಿಂಗ್ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಲಿಂಗಾಯತ ಸಂಸ್ಥೆ ಅಂದ್ರೆ ಒಂದು ಕುಟುಂಬ, ಎಲ್ಲರೂ ಕುಟುಂಬ ಸದಸ್ಯರಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾರೆ. ಇದೇ ತರ ಮಕ್ಕಳ ಶ್ರೇಯೋಭಿಲಾಷಿಗಳು ಎಲ್ಲ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಇದು ಒಂದು ಫ್ಯಾಮಿಲಿ ಇದ್ದಂಗೆ, ಲಿಟ್ಲಾರ್ಡ್ ಫ್ಯಾಮಿಲಿ ಅಂದ್ರೆ ಇಟ್ಸ್ ಎ ವೆರಿ ಬಿಗ್ ಫ್ಯಾಮಿಲಿ ವಿತ್ ಗುಡ್ ಹಾರ್ಟ್ಸ್. ಒಳ್ಳೆ ಹೃದಯವಂತಿಕೆ ಇರುವಂಥ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದೇ ಒಂದು ಅದೃಷ್ಟ ಅಂತೇಳಿ ನಮ್ಮ ಶಿಕ್ಷಕರು ಭಾವಿಸ್ತಾರೆ. ನೀಲಕಂಠ ಸರ್ ಕೂಡ ಇಷ್ಟು ಬೇಗ 20 ವರ್ಷ ಸರ್ವಿಸ್ ಮುಗಿಸಿದ್ದಾರೆ. ಅವರ ಅಣ್ಣರ ಕೈಯಲ್ಲೇ ಅವ್ರ ಸನ್ಮಾನವನ್ನು ಪಡೆಯೋ ಭಾಗ್ಯ ಅವರಿಗೆ ಸಿಕ್ಕಿದೆ. ಇದೇ ಥರ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಕೂಡ ತುಂಬ ಫುಡ್ ಫೆಸ್ಟಿವಲ್ ರೂಪದಲ್ಲಿ ಆಗ್ತಾ ಇದೆ. ಎಲ್ಲರೂ ಎಂಜಾಯ್ ಮಾಡಿ, ಭಾಳಷ್ಟು ಟೈಮ್ ಆಗಿದೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶಾಲಾ ವಾರ್ಷಿಕೋತ್ಸವ ಅಂಗವಾಗಿ ಪ್ಲೇ ಹೋಮಿಂದ 5ನೇ ತರಗತಿವರೆಗೂ ಸೈನ್ಸ್ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ ಮಕ್ಕಳು. ನಿಜವಾಗ್ಲೂ ಅವರು ಮಾಡೋ ಎಕ್ಸ್ಪೆರಿಮೆಂಟ್ ಆ್ಯಕ್ಟಿವಿಟೀಸ್ ಈ ಮಾಂಟೆಸರಿಗೆ ರಿಲೇಟೆಡ್ ಆಗಿದೆ. ಆ ಮಕ್ಕಳು ತುಂಬ ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ 6th ನಿಂದ 10th ಮಕ್ಕಳೆಲ್ಲ ಫುಡ್ ಫೆಸ್ಟ್ ಅವರೇ ಮನೆಯಲ್ಲಿ ಎಲ್ಲ ಫುಡ್ ಐಟಮ್ಸ್ ಮಾಡ್ಕೊಂಡ್ಬಂದು ಸೇಲ್ ಮಾಡ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಯಾವ ಥರ ಸೆಲ್ಲಿಂಗು ಬಿಸ್ನೆಸ್ ವ್ಯವಹಾರ ಗೊತ್ತಾಗುತ್ತೆ, ಲೆಕ್ಕ ಮಾಡೋದು ಇದೆಲ್ಲ ಗೊತ್ತಾಗುತ್ತೆ ಅಂತ ಇದು ಮಾಡಿದ್ದೀನಿ. ಇದಕ್ಕೆ ಪ್ರೋತ್ಸಾಹ ನೀಡಿದ ಎಲ್ಲ ಟೀಚರ್ಸಿಗೂ ಮತ್ತು ಪೇರೆಂಟ್ಸಿಗೂ ಧನ್ಯವಾದಗಳು. ಪೇರೆಂಟ್ಸಿಗೆ ಈ ಥರ ಹೇಳಿದಾಗ ಎಲ್ಲ ಮನೆಯಲ್ಲಿ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಗಿ ಫುಡ್ ಐಟಮ್ಸ್ ಎಲ್ಲ ಮಾಡಿ ಕಳಿಸಿದ್ರು. ರಿಯಲಿ ನಮಗಿಂತ ಅವರು ಇನ್ನೂ ಉತ್ಸಾಹದಿಂದ ಬೆಳಗ್ಗೆನೇ ಬಂದು ಮಕ್ಕಳ ಹತ್ರ ಎಲ್ಲ ಸ್ಟಾಲ್ಸ್ ಎಲ್ಲ ಅರೇಂಜ್ ಮಾಡಿದರು. ಮಕ್ಕಳೂ ಅದೇ 3 ದಿನದಿಂದ ಯಾವಾಗ ಫುಡ್ ಫೆಸ್ಟ್ ಬರುತ್ತಾ, ನಾವು ಯಾವಾಗ ಸೇಲ್ ಮಾಡೋಣ, ಆ ಪ್ರಾಫಿಟ್ ಏನು ಬರುತ್ತೆ ಇದರಲ್ಲೇ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ರಿಯಲಿ ಇದಕ್ಕೆ ಸ್ಪಂದಿಸಿದ ಎಲ್ಲ ಪೇರೆಂಟ್ಸಿಗೂ ಧನ್ಯವಾದ. ನನ್ನ ವೃತ್ತಿ ಜೀವನ ಸ್ಟಾರ್ಟ್ ಆಗಿದೆ ಇದೇ ಸಂಸ್ಥೆ ಜೊತೆಗೆ. ನಾನು ಒಬ್ಬರೇ ಅಲ್ಲ, ಈ ಸಂಸ್ಥೆ 3ವರಿಗೂ ನನ್ನ ಅಣ್ಣ, ನನ್ನ ತಂಗಿ, ನನಗೆ ಹಾಗೂ 3ವರಿಗೂ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲೇ ಹೋದರೂ ಈ ಸಂಸ್ಥೆ ಮರೆಯೋದಿಲ್ಲ. ಯಾಕೆಂದ್ರೆ ನನಗೆ ಒಂದು ಏನೋ ಐಡೆಂಟಿಟಿ ಸಿಕ್ಕಿದ್ದು ಈ ಸಂಸ್ಥೆಯಿಂದಲೇ. ಏನು ಮಾತಾಡೋಣ ಗೊತ್ತಾಗ್ತಾ ಇಲ್ಲ. 9 ವರ್ಷ ನನ್ನ ಜೀವನ, ನಾನು ಶಾಲೆ ವಿದ್ಯಾರ್ಥಿಗಳು ಹಾಗೇ ಇದ್ದೀನಿ, ಮುಂದೆ ಕೂಡ ಹಾಗೆ ಇರ್ತೀವಿ. ಎಲ್ಲೇ ಹೋದರೂ ಈ ಸಂಸ್ಥೆ ಹಾಗೆ ಮರೆಯೋದೇ ಇಲ್ಲ. ಇಲ್ಲಿನ ವಿದ್ಯಾರ್ಥಿಗಳು ಎಂದು ಕೂಡ ಮರೆಯೋದಿಲ್ಲ. ಮಾತಾಡೋಕ್ಕೆ ಬರ್ತಾ ಇಲ್ಲ ನಿಜವಾಗ್ಲು. ಯಾಕೆಂತಂದ್ರೆ ಸರ್ಪ್ರೈಸ್ ಆಗಿ ದಿನ ಮಾತಾಡ್ತೀನಿ, ಆದರೆ ಇವತ್ತು ಸರ್ಪ್ರೈಸ್ ನಾನು ಸಿಕ್ಕಿದ್ದಕ್ಕೆ ಮಾತು ಬರ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆಗಿ ಸರ್. ಇನ್ನೂ 1 ತಿಂಗಳು ಅಷ್ಟೇ ಸ್ಕೂಲಲ್ಲಿ ಇರ್ತೀನಿ ಅನ್ನೋದು ಒಂದೇ ಬೇಜಾರ. ಹಾಗೆ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಸಪೋರ್ಟ್ ಮಾಡಿದ್ದಕ್ಕೆ. ನಿಮ್ಮ ಆಶೀರ್ವಾದ ಹೀಗೆ ನನಗೆ ಅಂತ ಕೇಳ್ಕೊಳ್ತಿತ್ತು. ಥ್ಯಾಂಕ್ ಯು ಮೇಡಮ್ ಸರ್. But he has given opportunity to serve here as a teacher. That is my luck, and they were treated as a family member. That's why I'm feeling very happy. Thank you for ma'am, sir, and for all. And become more, you are a leader. ಆಶಾದೀಪವಾಗಿರುವ
ಸದಾ ನಮ್ಮ ಜೊತೆಗಿದ್ದು ನಮ್ಮನ್ನು ಹುರಿದುಂಬಿಸುತ್ತಿರುವ ಶ್ರೀ ಪ್ರಭಾಕರ್ ಚನ್ನಪಾಟಿ ಸರ್ ಅವರಿಂದ ಅಧ್ಯಕ್ಷೀಯ ವೋಟ್ ಆಫ್ ಥ್ಯಾಂಕ್ಸ್. Starting strong is a good, finishing strong is a epic. So I heartily welcome to my colleague Srimati Vidya William to present her vote of thanks. For you, you have to achieve it with your efforts. Dear respected guests and all dignitaries, to express vote of thanks in this memorable moment. I would like to extend my grateful attitude to each and everyone for you making this event grand success. I would like to thank man of Uncle Shri Prabhakar Channapati sir, president of this function, for joining us this special occasion. ಹುಡುಗರಿಗೆ ಈ ರೀತಿ ಮಾಡೋದ್ರಿಂದ ಅವರಿಗೂ ಗೊತ್ತಾಗುತ್ತೆ ವ್ಯಾಪಾರದ ಹೆಂಗೆ ಏನು ಅಂತೇಳಿ. ಭಾಳ ಅದ್ಭುತ. ವೆರೈಟಿ ಫುಡ್ ಎಲ್ಲ ಮಾಡ್ಕೊಂಡು ಬರ್ತಿದ್ದಾರೆ ಹುಡುಗರು. ಮನೆಯಲ್ಲಿ ಇಂತೆಲ್ಲ ಮಾಡ್ತಾರೆ ಅನ್ನೋದು ಅವರು ಹೊರಗಡೆ ಏನು ತಿನ್ನೋಕೆ ಹೆಂಗೆ ಇಷ್ಟಪಡ್ತಾರಲ್ಲ ಇದೇ ರೀತಿ ಇಲ್ಲೆಲ್ಲ ಭಾಳ ಅದ್ಭುತ ಅನ್ಸುತ್ತೆ. ಹೇಗೆ ಅನಿಸ್ತು ನೀವು ಸ್ಕೂಲಲ್ಲಿ ಓದತ್ನಾಗ ಈ ಥರ ಏನೋ ಈ ರೀತಿ ಇದ್ದಿದೆ. ಹಾಂ, ಆಗ ಅನ್ಬೇಕು ಈಗ ಅನ್ಬೇಕು ಏನು ವ್ಯತ್ಯಾಸ? ಈಗ ಭಾಳ ಚೇಂಜಸ್ ಆಗಿದೆಲ್ಲ. ಅವಾಗ ಇವಾಗ ಅಂದರೆ ಭಾಳ ವ್ಯತ್ಯಾಸ ಇದೆ. ಭಾಳ ಇಂಪ್ರೂವೈಸ್ ಆಗ್ತಾ ಇದೆ. ಅದು ಭಾಳ ಇಂಪಾರ್ಟೆಂಟ್. ಭಾಳ ಅದ್ಭುತವಾಗಿ ಚೆನ್ನಾಗೈತೆ. ಸಂಜೆ ಅಂದರೆ ನಮ್ಮ ಮಗಳು ಚಿಸ್ತಿದ್ದಾಳೆ ಅದಿತಿ ಅಂತಂದು ಮಸಾಲ ಪಾಪಡ್ ಪ್ರಿಪೇರ್ ಮಾಡ್ತಿದ್ದಾಳೆ. ಏನು ಅನ್ಸುತ್ತೆ ಮೇಡಮ್? ಏನು ಅನ್ಸುತ್ತೆ ಈಗ ನೀವು ವ್ಯಾಪಾರ ಮಾಡಿದಿರಿ, ನಿಮ್ಗೆ ಏನಂತ ಅನುಭವ ಏನಾಯ್ತು? ಅಂದರೆ ಮಕ್ಕಳಿಗೆ ಲಾಭ ನಷ್ಟದ ಬಗ್ಗೆ ಅರಿವಾಗುತ್ತೆ. ಆಮೇಲೆ ಏನು ತಿಂಡಿ ವೇಸ್ಟ್ ಮಾಡಬಾರ್ದು ಅಂತ ಅಂದರೆ ಮಕ್ಕಳಿಗೆ ಅವೇರ್ನೆಸ್ ಮೂಡ್ತದೆ ಯಾವ ಥರ ವ್ಯಾಪಾರ ಮಾಡಬೇಕು, ಯಾವ ಥರ ಇಲ್ಲ. ನೀವು ಸ್ಕೂಲ್ ಓದೋದ್ಮೇಲೆ ಈ ಥರ ಏನಾದರೂ ಆ್ಯಕ್ಟಿವೇಟ್ ಮಾಡಿದ್ದೀರಾ? ನಾವು ಓದಬೇಕಾದ್ರೆ ಈ ಥರ ಇರಲಿಲ್ಲ. ಇವಾಗ ಇವ್ರು ಮಾಡ್ತಿದ್ದಾರೆ. ಈಗ ನಿಮ್ಮ ಅನುಭವ ಮಕ್ಕಳ ಜೊತೆ ಆಗುತ್ತೆ ನೋಡಿದ್ರೆ. ಏನೇನು ಮಾಡಿದ್ರಿ ನೀವು? ಎಲ್ಲ ನೀವೇನೇನು ನೋಡಿದ್ರಿ? ಎಲ್ಲ ಥರದ ತಿಂಡಿದ್ದಾರೆ. ಎಲ್ಲ ರೀತಿಯಿಂದ ತಿಂಡಿ ತಿನಿಸುಗಳು ಮಾಡಿದ್ದಾರೆ. ಎಲ್ಲರಿಗೆ ಒಂದು ಜ್ಞಾನ ಜ್ಞಾನ ಬರಲಿ ಅಂತೇಳಿ ಲಾಸ್ ಆಗೋದ್ರ ಬಗ್ಗೆ, ಪ್ರಾಫಿಟ್ ಆಗೋದ್ರ ಬಗ್ಗೆ, ಆಮೇಲೆ ನಾವು ಅಡುಗೆ ಮಾಡೋದ್ರಲ್ಲಿ ಮನೆಯಲ್ಲಿ ಮಕ್ಕಳು ಅವರ ತಂದೆ ತಾಯಿ ಜೊತೆ ಚೆನ್ನಾಗಿ ಅವರು ಓದೋದ್ರಲ್ಲಿ ಯಾವ ಥರ ಚೆನ್ನಾಗಿದ್ದಾರೆ ಆ ಥರ ತಂದೆ ತಾಯಿಯರು ಕೂಡ ಅವ್ರು ಸಹಾಯ ಮಾಡಲಿ. ಅಡುಗೆಯಲ್ಲಿ ಎಲ್ಲದರಲ್ಲಿ ವಿದ್ಯಾಭ್ಯಾಸ ಆಗಲಿ, ಅಡುಗೆ ಮನೆಯಲ್ಲಿ ಆಗಲಿ ಎಲ್ಲದರಲ್ಲಿ ಜ್ಞಾನ ಬರಲಿ ಅಂತೇಳಿ ಅವರು ಶಾಲೆಯನ್ನು ಇದೊಂದು ಇದಿಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ. ನಿಮಗೆ ಏನು ಯಾವ ಮಕ್ಕಳು ಮಾಡಿದಂಥ ಅಡುಗೆ ಯಾವ್ದು ಇಷ್ಟ ಆಯಿತು? ನಾನು ಇನ್ನು ಪ್ರತಿಯೊಂದು ಟೇಸ್ಟ್ ಮಾಡಕತ್ತೀವಿ. ಆದ್ರೂ ಎಲ್ಲವೂ ಚೆನ್ನಾಗಿದೆ. ಮಕ್ಕಳು ಮಾಡಿರೋದೆಲ್ಲ ಭಾಳ ಚೆನ್ನಾಗಿದೆ. ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಚೆನ್ನಾಗಿದೆ ಇದು ಪ್ರೋಗ್ರಾಮ್. ನನ್ನ ಮಗಳೇನೋ ಮಾಡಿದ್ದಾಳೆ ಸಮೋಸ, ಇದು ಮಸಾಲ ಪಾಪಡ್ ಮಾಡಿದ್ದಾಳೆ. ಏನದು ಮೇಡಮ್ ಈ ಥರ ಮಾಡಿದ್ರೆ ಮಕ್ಕಳಿಗೆ ಏನಾಗುತ್ತೆ? ಮಕ್ಕಳಿಗೆ ವ್ಯವಹಾರಿಕ ಜ್ಞಾನ ಗೊತ್ತಾಗುತ್ತೆ. ನಾನು ಎಷ್ಟು ಲಾಭ ಇದೆ ನಷ್ಟ ಇದೆ ಅನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ. ಅವೇರ್ನೆಸ್ ಚೆನ್ನಾಗಿ ಮೂಡ್ತದೆ. ಏನು ವ್ಯಾಪಾರ ಮಾಡಿದ್ರೆ ಏನಾಗುತ್ತೆ, ವ್ಯಾಪಾರ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನೀವು ಏನೇನು ಪರ್ಚೇಸ್ ಮಾಡಿದ್ರಿ? ಏನು ಟೇಸ್ಟ್ ಆಯಿತು? ಏನು ಟೇಸ್ಟ್ ಅಂದರೆ ಒಂದು ಪತ್ರುಡೆ ಬೇರೆಯವ್ರದ್ದು ಪತ್ರುಡೆ, ನಮ್ಮದು ಮಸಾಲೆ ಪಾಪಡ್. ಅದು ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀನಿ, ಟೇಸ್ಟ್ ನೋಡ್ತಾ ಇದ್ದೀನಿ. ಎಲ್ಲ ಮಕ್ಕಳು ಚೆನ್ನಾಗಿ ಅನಿಸುತ್ತೆ. ಮಕ್ಕಳೆಲ್ಲ ಎನ್ಕರೇಜ್ ಮಾಡೋಣ. ನಾವು ಎನ್ಕರೇಜ್ ಮಾಡ್ಬೇಕು ಮಕ್ಕಳಿಗೆ. ಮಕ್ಕಳೆಲ್ಲ ಇಷ್ಟು ಉತ್ಸಾಹದಿಂದ ಮಾಡ್ತಾ ಇದ್ದಾರೆ, ನಮಗೂ ಖುಷಿ ಆಗ್ಲಿಕ್ಕತ್ತದ. ಈ ಸ್ಕೂಲವ್ರು ಈ ಥರ ಮಾಡಿದ್ರೆ ಮಕ್ಕಳಿಗೆ ಅವೇರ್ನೆಸ್ ಮೂಡುತ್ತೆ ಅಂತ ಹೇಳ್ತೀರಾ? ಅವೇರ್ನೆಸ್ ಮೂಡುತ್ತೆ ಬಿಸ್ನೆಸ್ ಬಗ್ಗೆ ಅವ್ರಿಗೂ. ಓಕೆ, ಥ್ಯಾಂಕ್ ಯು. ನಾನು ಜಗನ್ನಾಥ್ ಆಲಂಪಲ್ಲಿ, ಕಾರ್ಯದರ್ಶಿ ಲಿಟಲ್ ಹಾರ್ಟ್ ಸ್ಕೂಲ್ ಗಂಗಾವತಿ. ಶಾಲೆಯ 22ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈ ಬಾರಿ ನಾವು ಪ್ಲೇ ಹೋಮಿಂದ 5ನೇ ತರಗತಿಯ ಮಕ್ಕಳಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು 6ನೇ ಕ್ಲಾಸಿಂದ 9ನೇ ತರಗತಿಯ ಮಕ್ಕಳಿಗೆ ಫುಡ್ ಫೆಸ್ಟನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ನಾವು ಶಾಲಾ ಆ್ಯನ್ಯುವಲ್ ಡೇ ಅಂಗವಾಗಿ ವಿಭಿನ್ನವಾಗಿರ್ತಕ್ಕಂಥ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಹೈಯರ್ ಕ್ಲಾಸಿಗೆ ಬಂದಾಗ ಮಕ್ಕಳು ಚಿರಪರಿಚಿತರಾಗ್ತಾರೆ. ಆದರೆ ಇಲ್ಲಿ 3 ವರ್ಷದ ಒಳಗೆ ಇರ್ತಕ್ಕಂಥ ಮಕ್ಕಳು, 2.5 ವರ್ಷದ ಮಕ್ಕಳು, ಪ್ಲೇ ಹೋಮ್ ಮಕ್ಕಳು ಕೂಡ ವಿಜ್ಞಾನದ ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು, ವಿಜ್ಞಾನದ ಕುರಿತಂತೆ ಅತ್ಯುತ್ತಮವಾಗಿ ತಮ್ಮ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನರ್ಸರಿಯಿಂದ 5ನೇ ತರಗತಿಯ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಫುಡ್ ಫೆಸ್ಟ್ ಮಾಡತಕ್ಕಂಥ ಉದ್ದೇಶ ಏನಂತಂದರೆ ಮಕ್ಕಳಲ್ಲಿ ಆಹಾರದ ಬಗ್ಗೆ ಆಹಾರದ ಮಹತ್ವ ಗೊತ್ತಾಗಬೇಕು. ತಾವೇ ಕಷ್ಟಪಟ್ಟು ಮಾಡಿಸ್ಕೊಂಡು ಬಂದಿರತಕ್ಕಂಥ ಆಹಾರವನ್ನು ಮಾರ್ಕೆಟಿಂಗ್ ಮಾಡೋದು ಹೇಗೆ, ಲೆಕ್ಕ ಮಾಡೋದು ಹೇಗೆ ಎಲ್ಲದನ್ನು ಕೂಡ ಕಲಿತಕ್ಕಂಥ ಒಂದು ಸಾಮರ್ಥ್ಯ ಅವರಲ್ಲಿ ಬೆಳೆಯುತ್ತೆ. ಆ ನಿಟ್ಟಿನಲ್ಲಿ ಹಲವಾರು ಮಕ್ಕಳು ಭಾಗವಹಿಸಿ
ವಿಧ ವಿಧವಾದ ಭಕ್ಷ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವುಗಳನ್ನು ಮಾರ್ಕೆಟಿಂಗ್ ಮಾಡಿ ಈಗಲಿಂದಲೇ ಕೂಡ ಅವರ ವ್ಯಾವಹಾರಿಕ ಜ್ಞಾನವನ್ನು ಬೆಳೆಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಈ ಶಾಲೆ ಬೆಳೆಸ್ತದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ರೀತಿಯಲ್ಲಿ ಫುಡ್ ಮಾಡಿದ್ರಂತೆ ಪಾಲಕರು ಯಾವ ರೀತಿಯಾಗಿ ನೀವು ಸಪೋರ್ಟ್ ಮಾಡಿದ್ರೆ ತಾವೇ ತಯಾರಿಸಿ ಮಾಡ್ತೀವಿ ಅಂತ ಹೇಳಿದ್ರಿ? 100% ಆಗಿ ಇಲ್ಲಿ ನಾವು ಪಾಲಕರಿಗೆ ನಾವೇನು ಮೆಸೇಜ್ ಕಳಿಸಿದ್ವಿ ಅಂತ ಹೇಳಿದ್ರೆ, ಫುಡ್ ಫೆಸ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಮಕ್ಕಳಿಗೆ ಆಸಕ್ತಿ ಪಡ್ತಕ್ಕಂಥ ನಿಮ್ಗೆ ಯಾವುದೇ ಇಷ್ಟ ಆಗ್ತಕ್ಕಂಥ ಫುಡ್ಡನ್ನು ನೀವು ಮಾಡಿ ಕಳಿಸ್ಬೇಕು. ಇದರಲ್ಲಿ ಶಾಲೆ ಯಾವುದೇ ಹಣವನ್ನು ಅವ್ರಿಗೆ ನೀಡಿಲ್ಲ, ಅವರೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರಲ್ಲಿ ಬಂದಿರತಕ್ಕಂಥ ಲಾಭವನ್ನು ಕೂಡ ಅವರೇ ತಗೊಳ್ಬೇಕು. ಪಾಲಕರಲ್ಲಿ ನಾವು ಏನು ಹೇಳಿದ್ದೀವಿ, ಮಕ್ಕಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿರಿ, ಮಕ್ಕಳಲ್ಲಿ ಪರ್ಚೇಸ್ ಮಾಡಿ ಅವರಿಗೆ ವ್ಯಾಪಾರ ಗುಣವನ್ನು ಬೆಳೆಸ್ಕೋಬೇಕಂತ ಮಾಡಿಬಿಡಿ. ಅದು ಏನೇ ಲಾಭ ಬಂದರೂ ಕೂಡ ಅದು ಶಾಲೆಗೆ ಕೊಡ್ತಕ್ಕಂಥದ್ದಲ್ಲ, ಅವರೇ ತಗೊಳ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ವಿ. ಪಾಲಕರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಆಗಿ ತುಂಬ ಸಂತೋಷ ಅನ್ನಿಸ್ತಾ ಇದೆ. ನಾವು ಅಂದ್ಕೊಳ್ಳೋದಕ್ಕಿಂತ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಪಾಲಕರು ವಿವಿಧ ತಿಂಡಿಗಳನ್ನು, ಊಟಗಳನ್ನು ಎಲ್ಲ ಮಾಡಿ ಕಳಿಸಿದ್ದಾರೆ. ನೋಡಿದ್ರೆ ಅಲ್ಲಿ ಹೋದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ಇನಾಗ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟೊಂದು ಮಟ್ಟಕ್ಕೆ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಸ್ಪಂದನೆ ಪಾಲಕರಿಂದ ಸಿಕ್ಕಿದೆ. ಥ್ಯಾಂಕ್ ಯು. ಕುಂತಿರುವಂತಹ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ LKG ಇಂದ ಹಿಡಿದುಕೊಂಡು 5ನೇ ತರಗತಿ ವರ್ಗದ ವಿದ್ಯಾರ್ಥಿಗಳು ಮಾಡಿದಂತಹ ವಿಜ್ಞಾನ ವಸ್ತು ಪ್ರದರ್ಶನದ ಚಟುವಟಿಕೆಗಳು ಮಕ್ಕಳಲ್ಲಿ ಒಂದು ವಿಜ್ಞಾನದ ಬಗ್ಗೆ ಬಹಳಷ್ಟು ಒಲವನ್ನು ಮೂಡಿಸುವುದರಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಈ ಶಾಲೆಯ ಶಿಕ್ಷಕರು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ LKG ಇಂದ ಏನು 5ನೇ ತರಗತಿ ಮಕ್ಕಳು ಅಂತಂದರೆ ಬಹಳ ಚಿಕ್ಕ ಮಕ್ಕಳು, ಅವರಿಗೆ ಎಲ್ಲ ವಿಜ್ಞಾನದ ಮಾದರಿಗಳ ಅಂಶಗಳನ್ನು ತಿಳಿಸಿ ಅವರಲ್ಲಿ ಆ ವಿಜ್ಞಾನದ ಬಗ್ಗೆ ಒಲವನ್ನು ಮೂಡಿಸುವಂತಹ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಈ ಶಾಲೆಯ ಶಿಕ್ಷಕರು ಮಾಡಿದ್ದಾರೆ. ಮುಂದೆ ಈ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳು ದೇಶದ ಒಂದು ಒಳ್ಳೆಯ ವಿಜ್ಞಾನಿಗಳಾಗಿ ಈ ದೇಶದ ಒಂದು ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ ಅನ್ನುವಂತಹ ಹೆಮ್ಮೆಯ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರ್ಟ್ಸ್ ಪ್ರೌಢಶಾಲೆಯಲ್ಲಿ LKGಯಿಂದ 5ನೇ ತರಗತಿ ವಿದ್ಯಾರ್ಥಿನಿಯರು ಮಾಡಿರ್ತಕ್ಕಂಥ ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿದ್ದೀವಿ. ಆದರೂ ವಿದ್ಯಾರ್ಥಿಗಳ ಅವರು ಹೇಳತಕ್ಕಂಥ ಶೈಲಿ ತುಂಬ ಉತ್ತಮವಾಗಿದೆ. ನಿಜವಾಗಲೂ ವಿದ್ಯಾರ್ಥಿಗಳಿಗೆ ನಾವು ಎಷ್ಟೋ ಪಾಠ ಮಾಡೋದಕ್ಕಿಂತ ಈ ರೀತಿ ಅವರಿಗೆ ನೋಡಿ ಕಲಿ ಮಾಡಿ ತಿಳಿ ಅಂತಕ್ಕಂಥ ಇದೊಂದು ರೀತಿ ಎಷ್ಟು ಅವರಿಗೆ ಜೀವನ ಪರ್ಯಂತ ಆ ಮಕ್ಕಳಲ್ಲಿ ಅದು ಜ್ಞಾನ ನಿರಂತರವಾಗಿ ಹರಿತಾ ಇರ್ತದೆ. ಒಂದು ಸಲ ಅವರು ಈ ರೀತಿ ಚಟುವಟಿಕೆಯಲ್ಲಿ ಭಾಗವಹಿಸಿದರು ಅಂದರೆ ಮುಂದೆ ಅದೇ ರೀತಿ ನಾವು ಕೂಡ ಒಳ್ಳೆಯ ವಿಜ್ಞಾನಿಗಳಾಗ್ಬೋದು ಅನ್ನೋದು ಈ ಶಾಲೆಯ ಶಿಕ್ಷಕರು ಮಾಡಿರ್ತಕ್ಕಂಥ ಪ್ರಯತ್ನ ತುಂಬ ಅಚ್ಚುಕಟ್ಟಾಗಿದೆ ಮತ್ತು ವ್ಯವಸ್ಥಿತವಾಗಿ. ಪ್ರತಿಯೊಂದು ಈಗ ನೀರನ್ನು ಉಳಿಸಬೇಕು. ನಮ್ಮ ಮುಂದಿನ ಸಮಸ್ಯೆ ಏನಿದೆ, ಗಿಡ ಮರಗಳು ಖಾಲಿ ಆಗ್ತಾ ಇದ್ದಾವೆ, ಅದ್ರ ಬಗ್ಗೆ ಕೂಡ ಮಕ್ಕಳು ತಿಳುವಳಿಕೆ ನೀಡ್ತಾ ಇದ್ದಾರೆ. ನೀರಿನ ರಕ್ಷಣೆ ಮತ್ತು ನೀರು ಪೊಲ್ಯೂಷನ್ನಲ್ಲಿ ಈಗ ನಾವು ಸಾಕಷ್ಟು ಮಲಿನ ಆಗ್ತಾ ಇದೆ. ಈ ಮಲಿನ ಆಗೋದು ಸಹಿತ ನಾವು ಏನು ಮಾಡ್ಬೋದು ಅನ್ನೋದು ಚಿಕ್ಕ ಮಕ್ಕಳು ಅವರು ಹೇಳ್ತಕ್ಕಂಥ ಶೈಲಿ ತುಂಬ ಉತ್ತಮವಾಗಿದೆ. ಇಂಥ ವಿದ್ಯಾರ್ಥಿಗಳು ನಮ್ಮ ದೇಶದ ಮುಂದಿನ ಸಮಸ್ಯೆಗಳನ್ನು ಪರಿಹರಿಸ್ತಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ.